ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೈತ್ರಾಸ್ ಕುಕ್ಕಿಂಗ್ ಗ್ಯಾಲರಿ. ಇವತ್ತು ನಮ್ಮ ಕುಕ್ಕಿಂಗ್ ಗ್ಯಾಲರಿಗೆ ಹ್ಯಾಡ್ ಆನ್ ಆಗ್ತಾ ಇರೋ ರೆಸಿಪಿ ಬಂದುಬಿಟ್ಟು ಎಗ್ ಬಿರಿಯಾನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬಾ ಈಸಿ ಆದಂತಹ ಟೇಸ್ಟಿ ಆದಂತಹ ಎಗ್ ಬಿರಿಯಾನಿಯನ್ನು ನಾವು ಮನೇಲಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಲೇಟ್ ಮಾಡ್ದಲೇ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಯೂಶುವಲಿ ನಾವು 2-3 ಜನಕ್ಕೆ ಮಾಡುವಾಗ ಕುಕ್ಕರಲ್ಲಿ ತುಂಬಾ ಈಸಿಯಾಗಿ ಮಾಡಿಬಿಡ್ತೀವಿ. ಬಟ್ ನಾವು ಮನೇಲಿ ಜನ ಜಾಸ್ತಿ ಇರುವಾಗ, ಜಾಸ್ತಿ ಮಾಡಬೇಕಾಗಿರೋ ಟೈಮಲ್ಲಿ ನಮಗೆ ಪಾತ್ರೆಯಲ್ಲಿ ಮಾಡೋಕ್ಕೆ ಹೋದಾಗ ಸಡನ್ನಾಗಿ ಕೆಲವರಿಗೆ ಅಳತೆ ಗೊತ್ತಾಗೋದಿಲ್ಲ. ಸೊ ಇವತ್ತು ನಾನು ಪಾತ್ರೆಯಲ್ಲಿ ಮಾಡುವಾಗ ಯಾವ ರೀತಿ ಅಳತೆ ಪ್ರಕಾರ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ಬನ್ನಿ ಇವತ್ತಿನ ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಮೊದಲಿಗೆ ಒಂದು ದೊಡ್ಡ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು 100-150 ಗ್ರಾಮ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 5-6 ಇಂಚು ಚಕ್ಕೆ, ಒಂದು 10-15 ಲವಂಗ, ಒಂದು 4 ಏಲಕ್ಕಿ ಮತ್ತು 1-2 ಕಪ್ನಷ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀವಿ. ಈಗ ಇದಕ್ಕೆ ನಾನು ಒಂದು 2-3 ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನೋಡಿ ಹಾಕೊಳ್ಳಿ, ನಾವು ಆಮೇಲೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೊಳ್ತೀವಿ. ಸೊ ಒಂದು 10-15 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಇಲ್ಲ ನಾವು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊಳ್ಳೋಕ್ಕಾಗಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಅದನ್ನು ಕೂಡ ರುಬ್ಬಿ ಹಾಕೋಬಹುದು. ಈಗ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಒಂದು ಹಾಫ್ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ವಾಸನೆ ಹೋಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಒಂದು 5-6 ಹೆಚ್ಚಿರೋ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವೀಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತೆ ಒಂದು 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಮತ್ತೆ ಒಂದು 2 ಚಮಚದಷ್ಟು ಬಿರಿಯಾನಿ ಮಸಾಲಾನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ ಉಪ್ಪು ಚೆನ್ನಾಗಿ ಹಿಡಿಲಿ ಅನ್ನೋ ಕಾರಣಕ್ಕೆ ಈಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಮಸಾಲೆಯಲ್ಲಿ ಇರುವಂತಹ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗೋ ತನಕ ಮತ್ತು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಮ್ಮ ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾವಿದಕ್ಕೆ ಒಂದು 1/4 ಲೀಟ್ರನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊಸರನ್ನ ಹಾಕೋದ್ರಿಂದ ನಮ್ಮ ಬಿರಿಯಾನಿಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾವೀಗ ಒಂದು 1/4 ಲೀಟ್ರಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಮಸಾಲೆಯಲ್ಲಿ ಈಗ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಮಸಾಲೆಯಲ್ಲಿ ಎಣ್ಣೆ ಚೆನ್ನಾಗಿ ಬಿಡಬೇಕು, ಅಲ್ಲಿವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಮಸಾಲೆಯಲ್ಲಿರುವಂತಹ ಎಣ್ಣೆ ಅಂಶ ಎಷ್ಟು ಕ್ಲೀನಾಗಿ ಬಿಡ್ತಾ ಇದೆ ಅಂತ. ಮಸಾಲೆ ಎಷ್ಟು ಬೇಯುತ್ತೋ ಅಷ್ಟೇ ನಮ್ಮ ಬಿರಿಯಾನಿ ಟೇಸ್ಟಿಯಾಗಿ ಬರುತ್ತೆ. ಸೊ ನಾವು ಮಿನಿಮಮ್ ಅಂದರೂ 15-20 ನಿಮಿಷ ಈ ರೀತಿ ಬೇಯಿಸ್ಕೊಳ್ಳೋಣ. ನೋಡಿ, ನಮ್ಮ ಮಸಾಲೆಯಲ್ಲಿರುವಂತಹ ಎಣ್ಣೆ ಅಂಶ ಕಂಪ್ಲೀಟಾಗಿ ಬಿಟ್ಟಿದೆ ಮತ್ತು ನಮ್ಮ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಹೋಗಿ ಬಿರಿಯಾನಿಯ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಏನು ಅಕ್ಕಿ ತೊಗೊಂಡಿರ್ತೀವಲ್ಲ ಅದರ 2ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ.
ನೀರು ಆ್ಯಡ್ ಮಾಡ್ಕೊಂಡಾದಮೇಲೆ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನ ರಸನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಬರಲಿ. ನೀರು ಚೆನ್ನಾಗಿ ಕುದಿ ಹತ್ತೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಸುಮಾರು ನಾನಿಲ್ಲಿ 1 kg ಅಕ್ಕಿನ ನಾನು ತೊಗೊಂಡಿದ್ದೀನಿ. ನೋಡಿ, ಇವಾಗ ನಮ್ಮ ಬಿರಿಯಾನಿ ಅರ್ಧ ಬೆಂದಿದೆ. ಸೊ ಇದು ಈಗ ಇಷ್ಟು ಬೇಯ್ತಾ ಇರಲಿ. ನೆಕ್ಸ್ಟ್ ನಾವಿವಾಗ ಬಿರಿಯಾನಿಗೆ ಬೇಯಿಸ್ಕೊಂಡಿರೋಂತಹ ಮೊಟ್ಟೆಗೆ ಈ ರೀತಿ ನಾವು ಫೋಕ್ ಸ್ಪೂನ್ನ ತೊಗೊಂಡು ಒಂದು 5ರಿಂದ 6 ಕಡೆ ಈ ರೀತಿ ಹೋಲ್ನ ಮಾಡ್ಕೊಳ್ಳೋಣ. ಈ ರೀತಿ ಹೋಲ್ ಮಾಡೋದ್ರಿಂದ ನಮ್ಮ ಮಸಾಲೆ ಏನಿದೆ ಅದು ಮೊಟ್ಟೆಯ ಒಳಗಡೆ ಸೇರಿಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಬಿರಿಯಾನಿ ಒಂದು 3/4 ಭಾಗ ಬೇಯಬೇಕು. 3/4 ಭಾಗ ಬೆಂದು ಇನ್ನೊಂದು 1/4 ಭಾಗ ಬೇಯೋದು ಬಾಕಿ ಇದೆ ಅನ್ನುವಾಗ ನಾವು ಏನು ಮೊಟ್ಟೆ ತೊಗೊಂಡಿದ್ವಲ್ಲ ಅದನ್ನು ಈಗ ಬಿರಿಯಾನಿ ಒಳಗೆ ಇಡೋಣ. ಮೊಟ್ಟೆಗಳನ್ನೆಲ್ಲ ಬಿರಿಯಾನಿ ಒಳಗೆ ಇಟ್ಟು ಆದಮೇಲೆ ನಾವು ಪ್ಲೇಟನ್ನ ಮುಚ್ಚಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಬಿರಿಯಾನಿಯಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗಿದೆ ಆ್ಯಂಡ್ ಬಿರಿಯಾನಿ ಕೂಡ ಕಂಪ್ಲೀಟಾಗಿ ಬೆಂದಿದೆ. ಈಗ ನಾವು ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ. ಸೊ ಒಂದು ಸ್ವಲ್ಪ ಅದು ಹಬೆಯಲ್ಲೇ ಬೇಯಲಿ. ಗ್ಯಾಸ್ನ ನಾವು ಫುಲ್ ಲೋ ಫ್ಲೇಮ್ನಲ್ಲೇ ಇಟ್ಟಿರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಗ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊಸರು ಬಜ್ಜಿ ಮಾಡೋದಕ್ಕೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾವು ಒಂದು ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ. ನೀವು ಬೇಕಾದರೆ ಈರುಳ್ಳಿನ ಸಣ್ಣ ಸಣ್ಣ ಕೂಡ ಹೆಚ್ಚಿ ಹಾಕೋಬೋದು. ನಾನಿಲ್ಲಿ ಹಾಗೆ ಉದ್ದುದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಲೀಟ್ರ್ನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರು ನಿಮ್ಮ ಆಪ್ಷನ್ಸ್, ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ ನೋಡಿ ನೀವು ಹಾಕೊಳ್ಳಿ. ನಾನಿಲ್ಲಿ ಮೊಸರನ್ನ ಸ್ವಲ್ಪ ಕಡಿಮೆನ ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಗ್ ಬಿರಿಯಾನಿಗೆ ಬೇಕಾದಂತಹ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ, ಸಿಂಪಲ್ಲಾಗಿ ಆ್ಯಂಡ್ ತುಂಬಾ ಟೇಸ್ಟಿಯಾದಂತಹ ರೆಸ್ಟೋರೆಂಟ್ ಸ್ಟೈಲ್ನ ಎಗ್ ಬಿರಿಯಾನಿನ ನಾವು ಮನೇಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ರುಚಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.